ಪಲಾವ್ ಮಾಡೋಕ್ಕೆ ಫಸ್ಟ್ ಇದಕ್ಕೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಮತ್ತು ಪುದೀನ ಬಿಡಿಸಿ ತೊಳೆದು ಹಾಕಬೇಕಷ್ಟೆ. ಪಲಾವ್ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಪುದೀನ ಬಿಡಿಸಿಟ್ಟಿದ್ದೀನಿ, ತೊಳೆದು ಬಿಡಿಸಿಟ್ಟಿದ್ದೀನಿ, ಮತ್ತು ಟೊಮೊಟೊ, ಈರುಳ್ಳಿ, ಪಲಾವ್ ಎಲೆ, ಸ್ವಲ್ಪ ಚಕ್ಕೆ, 2 ಲವಂಗ, ಮತ್ತು ಇದರಲ್ಲಿ ನಾನು ಹೇಳಿದ್ನಲ್ಲ ಕೊತ್ತಂಬರಿ ಮತ್ತು ಪುದೀನ, ಚಕ್ಕೆ, ಸ್ವಲ್ಪ ಲವಂಗ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿನ ಸ್ವಲ್ಪ ಹಾಕಿ ರುಬ್ಬಿದ್ದೀನಿ. ಇಲ್ಲಿ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಬಟಾಣಿನ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ. ಸ್ವಲ್ಪ ಇದು ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಸ್ವಲ್ಪ ಬೆಡಿ ಉರಿಬೇಕು. ಇದನ್ನು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ವಲ್ಲ ತರಕಾರಿ ಹಾಕ್ತೀನಿ. ಟೊಮೊಟೊ ಹಾಕ್ತಿದ್ದೀನಿ. 1 ಲೋಟ ಗ್ಲಾಸ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಈ ಗ್ಲಾಸಿಂದ ನೋಡಿ, ಈ ಗ್ಲಾಸಲ್ಲೇ ನಾನು 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದು ರೈಸ್ ಮೇಲೆ ಡಿಪೆಂಡೆಡ್ ಆಗುತ್ತೆ. ನೀವು ಯಾವ ರೈಸ್ ತಗೊಂತೀವಿ ಅದ್ರ ಮೇಲೆ ನೀರನ್ನ ಹಾಕ್ಕೊಳ್ಳಿ. ನಾನು ಪುದೀನ ಬಳಸಿ ಗ್ರೀನ್ ಫುಲ್ ಆಗಿರೋ ಪಲಾವ್ ಮಾಡ್ತಾಯಿದ್ದೀನಿ. ಯಾಕೆ ಘಮ ಅಂತಿದೆಯಾ? ಟೇಸ್ಟು ಚೆನ್ನಾಗಿರುತ್ತೆ. ಆಯ್ತು, ಸ್ವಲ್ಪ ಹೊತ್ತಾದ್ಮೇಲೆ ಕೊಡ್ತೀನಿ, ಆಯಿತಾ? ಈಗ ಮನೆಯಲ್ಲೇ ಸಾಂಬಾರು ಪುಡಿ ಮಾಡಿದ್ವಲ್ಲ ನಾವು, ಆ ಸಾಂಬಾರು ಪುಡಿ ಹಾಕ್ತೀನಿ. ನಾನು ಯಾವುದೂ ಹೊರಗಿನ ಪ್ಯಾಕೆಟಿನ ಏನೂ ಹಾಕೋದಿಲ್ಲ. ಇಲ್ಲಿ ಮನೆ ಮಾಡಿರೋಂತಹದ್ದೇ ಸಾಂಬಾರು ಪುಡಿ, ಇದನ್ನು ಪಲಾವಿಗೆ ಹಾಕ್ತಾಯಿದ್ದೀನಿ. ಈಗ ಕುದೀತಾ ಇದೆ. ಇದನ್ನ ಸ್ವಲ್ಪ ಹೊತ್ತು ಮುಚ್ಚಿ ಆಗೋವರೆಗೂ ಬಿಡೋಣ.